ಹೆಸ್ಕಾಂ ಹೆಸರಲ್ಲಿ ಅಥವಾ ಹೆಸ್ಕಾಂನಲ್ಲಿ ಕೋಟಿ ಕೋಟಿ ಲೂಟಿ ಆಗಿದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಇದೆ, ನೋಡ್ತಾ ಹೋಗೋಣ. ಟ್ರಾನ್ಸ್ಫಾರ್ಮರ್ ಹೆಸರಲ್ಲಿ 90 ಕೋಟಿ ಲೂಟಿ ಆಗಿದೆ ಅಂತೆ. 90 ಕೋಟಿಗಿಂತಲೂ ಹೆಚ್ಚು ಹಗರಣ ನಡೆದಿರಬಹುದು ಅನ್ನೋ ಅನುಮಾನ ಇದೆ. ಹೆಸ್ಕಾಂ ಅಲ್ಲಿ ನಡೆದಿರೋ ದೊಡ್ಡ ಹಗರಣ ಇದು. ಹೆಸ್ಕಾಂ ನಲ್ಲಿ ಟ್ರಾನ್ಸ್ಫಾರ್ಮರ್ ಹೆಸರಲ್ಲಿ 90 ಕೋಟಿ ಲೂಟಿ ಆಗಿದೆ. 90 ಕೋಟಿಗಿಂತಲೂ ಹೆಚ್ಚು ಅಂತ ಅನುಮಾನ ವ್ಯಕ್ತವಾಗ್ತದೆ. ಈಗ 15 ದಿನಗಳ ಹಿಂದೆ ಲಂಚಕೋರರು ಸಿಗಾಕೊಂಡಿದ್ರು, ಕೋಟಿ ಕೋಟಿ ಲೂಟಿ ಮಾಡಿ ಲಾಕ್ ಆಗಿದ್ರು. ಇವ್ರ ಬಗ್ಗೆ ವಿಚಾರವನ್ನ ಹೊರ ಜಗತ್ತಿಗೆ ಪರಿಚಯ ಮಾಡಿಕೊಟ್ಟಿದೆ ನಿಮ್ಮ ಗ್ಯಾರಂಟಿ ನ್ಯೂಸ್. ನೋಟಿಸ್ ಕೊಟ್ಟಿದ್ರು ಕೂಡ ಭ್ರಷ್ಟರು ನಮಗ್ ತಟ್ಟೆ ಇಲ್ಲ, ತಾಗೆ ಇಲ್ಲ ಅಂತ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇದ್ರು. ಟ್ರಾನ್ಸ್ಫಾರ್ಮರ್ ಗಳ ಹಂಚಿಕೆಯಲ್ಲಿ ಭಾರಿ ಗೋಲ್ಮಾಲ್ ಆಗಿದ್ದು, ಗೋಲ್ಮಾಲ್ ಬೆಳಕಿಗೆ ಬರ್ತಾ ಇದ್ದಂತೆ ಸಿಐಡಿ ಶಾಕ್ ಕೊಟ್ಟಿತ್ತು. ಇದೀಗ ಹೆಸ್ಕಾಂ ನಿಂದ ಮತ್ತಷ್ಟು ದಾಖಲೆಗಳನ್ನ ಸಿಐಡಿ ಅಧಿಕಾರಿಗಳು ಕೇಳಿದಾರಂತೆ. ಹಣ ನುಂಗಿರುವ ಖಾಸಗಿ ಕಂಪನಿ ಮತ್ತು ಹೆಸ್ಕಾಂ ಅಧಿಕಾರಿಗಳು ಟ್ರಾನ್ಸ್ಫಾರ್ಮರ್ ಗಳ ಪೂರೈಕೆಗೆ ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿ 1,500 ಟ್ರಾನ್ಸ್ಫಾರ್ಮರ್ ಗಳ ಪೂರೈಕೆಯಲ್ಲಿ ಗೋಲ್ಮಾಲ್ ಮಾಡಿದ್ದಾರೆ. 9 ಖಾಸಗಿ ಕಂಪನಿಗಳಿಂದ ಪೂರೈಕೆ ಆಗಿವೆ ಟ್ರಾನ್ಸ್ಫಾರ್ಮರ್ಗಳು. ಹಗರಣ ಸಂಬಂಧ ಹಳೆ ಹುಬ್ಬಳ್ಳಿ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿತ್ತು. ಬಳಿಕ ಪ್ರಕರಣ ಸಿಐಡಿಗೆ ವರ್ಗಾವಣೆ ಆಗಿತ್ತು, ಸರ್ಕಾರವೇ ವರ್ಗಾವಣೆ ಮಾಡಿತ್ತು. ಈಗ ಭ್ರಷ್ಟಾಚಾರ ನಿಗ್ರಹ ತಡೆಯಡಿ ತನಿಖೆ ಮುಂದುವರೆದಿದೆ. ಹೆಸ್ಕಾಂನಲ್ಲಿ ಟ್ರಾನ್ಸ್ಫಾರ್ಮರ್ ವಿಚಾರದಲ್ಲಿ ಕೋಟಿ ಕೋಟಿ ಹಣವನ್ನ ಗುಳುಂಸ್ವಾಹ ಮಾಡಿದ್ರು. ಯಾರಿಗೂ ಗೊತ್ತಾಗಲ್ಲ ಅನ್ಕೊಂಡಿದ್ರು. ಇದ್ರ ಬಗ್ಗೆ ಸವಿಸ್ತಾರವಾಗಿ ಹಿಂಗೆ ಭ್ರಷ್ಟಾಚಾರ ಆಗಿದೆ, ಲಂಚಕೋರರು ಲೂಟಿಕೋರರು ಹಿಂಗ ತಿಂದು ತೇಗ್ತಾ ಇದ್ದಾರಂತೆ ನಿಮ್ಮ ಗ್ಯಾರಂಟಿ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸಿತ್ತು. ಸರ್ಕಾರದ ಗಮನಕ್ಕೆ ಬರ್ತಾ ಇದ್ದಂತೆ ಸರ್ಕಾರ ಇದನ್ನ ಸಿಐಡಿ ಅವರಿಗೆ ಟ್ರಾನ್ಸ್ಫರ್ ಮಾಡಿತ್ತು. ಈಗ ಡಾಕ್ಯುಮೆಂಟ್ಸ್ ಅನ್ನ ಕೇಳ್ತಾ ಇದ್ದಾರೆ. ಸಿಐಡಿ ತನಿಖೆಯಲ್ಲಿ ಹೆಸ್ಕಾಂ ಅಧಿಕಾರಿಗಳ ಭ್ರಷ್ಟಾಚಾರ ಮತ್ತಷ್ಟು ಬೆಳಕಿಗೆ ಬರ್ತಾ ಇದೆ. ಗ್ಯಾರಂಟಿ ನ್ಯೂಸ್ ಇದರ ವಿರುದ್ಧ ಧ್ವನಿ ಎತ್ತಿತ್ತು. ಟ್ರಾನ್ಸ್ಫಾರ್ಮರ್ಗಳ ಹೆಸರಲ್ಲಿ ಕೋಟಿ ಕೋಟಿ ಹಣವನ್ನ ಹೆಂಗ ನಾಜೂಕಾಗಿ ಯಾರಿಗೂ ಗೊತ್ತಾಗಲ್ಲ ಅಂತ ಯಾಮಾರಿಸಿ ತಮ್ಮ ಜೇಬಿಗೆ ಇಳಿಸ್ಕೊಂಡಿದ್ರು ಅಂತ. ಸಾವಿರ ಅಲ್ಲ, ಲಕ್ಷ ಅಲ್ಲ, ಕೋಟಿ ಕೋಟಿ ಹಣವನ್ನ. ಇದ್ರ ಬೆನ್ನಲ್ಲೇ ಸರ್ಕಾರ ಇದನ್ನ ಸಿಐಡಿಗೆ ಟ್ರಾನ್ಸ್ಫರ್ ಮಾಡಿತ್ತು, ಇನ್ವೆಸ್ಟಿಗೇಷನ್ ಮಾಡಿ ಅಂತ. ಇನ್ವೆಸ್ಟಿಗೇಷನ್ ಹಾದಿಯಲ್ಲಿ ಸದ್ಯ ಸಿಐಡಿ ಇದ್ದು 9 ಖಾಸಗಿ ಕಂಪನಿಗಳಿಂದ ಈ ಟ್ರಾನ್ಸ್ಫಾರ್ಮರ್ಗಳು ಪೂರೈಕೆ ಆಗಿದ್ವು. ಹಳೆ ಹುಬ್ಬಳ್ಳಿ ಠಾಣೆಯಲ್ಲಿ ಮೊದಲಿಗೆ ಕೇಸ್ ದಾಖಲಾಗಿದ್ದಿದ್ರ ಬಗ್ಗೆ ಹಗರಣ ಸಂಬಂಧ. ಈಗ ಅದಾಗ್ತಾ ಇದ್ದಂತೆ ಸರ್ಕಾರ ಇನ್ನೂ ಹೆಚ್ಚಿನ ಸವಿಸ್ತಾರವಾದ ತನಿಖೆ ಆಗ್ಬೇಕು ಅಂತ ಅದನ್ನ ಸಿಐಡಿಗೆ ಟ್ರಾನ್ಸ್ಫರ್ ಮಾಡಿತ್ತು. ಭ್ರಷ್ಟಾಚಾರ ನಿಗ್ರಹ ಇದರ ಅಡಿಯಲ್ಲಿ ಇದೀಗ ತನಿಖೆ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಇದರ ಹಿಂದಿರೋರು ಯಾರು, ಎಷ್ಟು ಜನ, ಬೇರೆ ಯಾರೆಲ್ಲ ಅಧಿಕಾರಿಗಳು, ದೊಡ್ಡ ದೊಡ್ಡ ಮಟ್ಟದ ಅಧಿಕಾರಿಗಳು ಶಾಮೀಲಾಗಿದ್ದಾರಾ, ಹೌದು ಅನ್ನೋದಾದ್ರೆ ಯಾರ್ಯಾರು ಎಷ್ಟೆಷ್ಟು ಹಣ ಲಪಟಾಯಿಸಿದ್ದಾರೆ, ನುಂಗು ನೀರು ಕೊಡ್ತಿದ್ದಾರೆ, ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ರು, ಇವೆಲ್ಲವೂ ಕೂಡ ಹೊರ ಬರಬೇಕಾಗಿದೆ. ಸದ್ಯಕ್ಕೆ ತನಿಖೆ ನಡೀತಾ ಇದೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ. ಒಂದು FIR ಕಾಪಿ, ಮತ್ತೊಂದ್ ಕಡೆ ನಿಮ್ಮ ಗ್ಯಾರಂಟಿ ನ್ಯೂಸ್ ಮುಂಚೆ ಇದ್ರ ಬಗ್ಗೆ ಸುದ್ದಿಯನ್ನ ಪ್ರಸಾರ ಮಾಡಿರೋದ್ರ ಬಗ್ಗೆ ನಿಮ್ ಗಮನಕ್ಕೆ ಇನ್ನೊಂದ್ಸಲ ತರ್ತಾ ಇದೀವಿ. ಇದು ಗ್ಯಾರಂಟಿ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್ ಅಂತ ಹೇಳ್ಕೊಳ್ಳೋಕೆ ನಮಗೆ ಬಹಳ ಹೆಮ್ಮೆ ಇದೆ. ಯಾಕಂತ ಹೇಳಿದ್ರೆ ಸರ್ಕಾರದ ಕಣ್ಣಿಗೆ ಮಣ್ಣೆರಚಿ ಹೆಸ್ಕಾಂನಲ್ಲಿ ತಮಗೆ ಬೇಕಾದಂಗೆ ಭ್ರಷ್ಟಾಚಾರ ಮಾಡ್ಕೊಂಡು ತಿಂದು ತೇಗ್ತಾ ಇದ್ರು ಲಪಟರು. ಇದೀಗ ಅದ್ರ ಬಗ್ಗೆ ಹಿಂಗೆ ಹುಳುಕಿದೆ ನೋಡಿ, ಇದ್ರ ಬಗ್ಗೆ ಗಮನ ಹರಿಸಿ ಅಂತ ಗ್ಯಾರಂಟಿ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸಿತ್ತು. ಕೆಲವರ ಹೆಸರನ್ನ ಕೂಡ ನಾವು ಪ್ರಸ್ತಾಪ ಮಾಡಿದ್ವಿ. ಇದ್ರ ಬೆನ್ನಲ್ಲೇ ಮೊದಲಿಗೆ ಅದು ಹಳೆ ಹುಬ್ಬಳ್ಳಿಯಲ್ಲಿ ಕೇಸ್ ದಾಖಲಾಗಿದ್ದ ಸ್ಟೇಷನ್ ಅಲ್ಲಿ ಅದನ್ನ ಸಿಐಡಿಗೆ ವರ್ಗಾವಣೆ ಮಾಡಿತ್ತು ಸರ್ಕಾರ. ಗ್ಯಾರಂಟಿ ನ್ಯೂಸ್ ನ
ಅಂದ್ರೆ ಗ್ಯಾರಂಟಿ ನ್ಯೂಸ್ ನಲ್ಲಿ ಈ ಸುದ್ದಿ ಪ್ರಸಾರ ಆಗ್ತಾ ಇರೋ ಬೆನ್ನಲ್ಲೇ ಅದರ ಅಪ್ಡೇಟ್ ಈಗ ಇಲ್ಲಿ ತನಕ ಬಂದು ನಿಂತಿದೆ. ಓಕೆ, ಮತ್ತಷ್ಟು ಮಾಹಿತಿ ನನ್ನ ಕಲಿಗ ಮಂಜುನಾಥ್ ನೀಡ್ತಾರೆ. ಮಂಜುನಾಥ್, ಸೊ ಈಗ ತನಿಖೆ ಎಲ್ಲಿ ತನಕ ಬಂತು, ಎಷ್ಟು ಜನರ ಹೆಸರಿದೆ ಅನ್ನೋದ್ರ ಬಗ್ಗೆ ಅನುಮಾನ ಇದೆ, ಡೀಟೇಲ್ಸ್ ಕೊಡೋದಾದ್ರೆ? ವಿದ್ಯಾ 2024 ಫೆಬ್ರವರಿಯಲ್ಲಿ ಬೆಳಕಿಗೆ ಬಂದಿದ್ದಂಥ ಈ ಒಂದು ಟ್ರಾನ್ಸ್ಫಾರಂ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗ ಸಿಡಿ ಅಧಿಕಾರಿಗಳು ತನಿಖೆಯನ್ನು ಮುಂದುವರಿಸಿದ್ದಾರೆ. ಮೊದಲಿಗೆ FIRನಲ್ಲಿ ಉಲ್ಲೇಖ ಆಗಿದ್ದಂಥ ಬಸವರಾಜ ಮಾಳಿಮಠ್ ವಿರುದ್ಧ ಒಂದು ಈಗ ತನಿಖೆ ನಡೆಸಿ ಅವತ್ತನೊಂದಿಗೆ ಯಾರ್ಯಾರು ಕೈ ಜೋಡಿಸಿದ್ರು ಅನ್ನೋದು ಈಗ ಬೆಳಕಿಗೆ ಬಂದಿದೆ. ಇಲ್ಲಿ ಮೊದಲಿಗೆ ಈ ಪ್ರಕರಣ ಹೇಗೆ ಬೆಳಕಿಗೆ ಬಂದಿತ್ತು ಅನ್ನೋದಾದರೆ, ಇಂಧನ ಇಲಾಖೆಯಲ್ಲಿ ನಡೆದಂಥ ಲೆಕ್ಕ ಪರಿಶೋಧನಾ ಸಂದರ್ಭದಲ್ಲಿ ಸುಮಾರು 1500 ಟ್ರಾನ್ಸ್ಫಾರ್ಮರ್ಗಳನ್ನು ಹುಬ್ಬಳ್ಳಿ ಮತ್ತು ಏನು ಧಾರವಾಡ ವಿಭಾಗಕ್ಕೆ ಕೊಡಲಾಗಿರುತ್ತೆ. ಆದರೆ ಅಂತಹ ಟ್ರಾನ್ಸ್ಫಾರ್ಮರ್ಗಳನ್ನು ರೈತರು ಜೊತೆಗೆ ಬೇರೆ ಬೇರೆ ವ್ಯಕ್ತಿಗಳು ಅಂದರೆ ಅಗತ್ಯಕ್ಕೆ ಅನುಗುಣವಾಗಿ ವಿಲೇವಾರಿಯನ್ನು ಮಾಡಬೇಕಾಗಿರುತ್ತೆ. ಯಾರಿಗೆ ಯಾವ ಕಾರಣಕ್ಕಾಗಿ ಅದನ್ನು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ದಾಖಲೆಗಳನ್ನು ಸರಿಯಾಗಿ ಉಲ್ಲೇಖ ಮಾಡಿ ಅದನ್ನು ರಿಸೀವ್ ಮಾಡ್ಕೊಂಡು ಒಂದು ಸ್ಟೋರ್ ಇನ್ಚಾರ್ಜ್ ಕೆಲಸ. ಇಲ್ಲಿ ಬಸವರಾಜ ಮಾಳಿಮಠ್ ಅವರು ಹುಬ್ಳಿ ಮತ್ತು ಧಾರವಾಡ ವಿಭಾಗದ ಎಸ್ಕಾಮ್ನ ಸ್ಟೋರ್ ಇನ್ಚಾರ್ಜ್ ಆಗಿ ಕೆಲಸವನ್ನು ನಿರ್ವಹಿಸ್ತಾ ಇರ್ತಾರೆ. ಇವರು ಗ್ರಾಮಾಂತರ ಭಾಗಕ್ಕೆ ಎಷ್ಟು ಟ್ರಾನ್ಸ್ಫಾರ್ಮರ್ಗಳನ್ನು ಕೊಟ್ಟಿದ್ದೀವಿ, ಯಾವ ಕಾರಣಕ್ಕಾಗಿ ಕೊಟ್ಟಿದ್ದೀವಿ, ಎಷ್ಟು ಜನ ರೈತರಿಗೆ ಕೊಟ್ಟಿದ್ದೇವೆ, ಜೊತೆಗೆ ಅರ್ಬನ್ ವಿಭಾಗದಲ್ಲಿ ಯಾರ್ಯಾರಿಗೆ ಯಾವ ಕಾರಣಕ್ಕಾಗಿ ಟ್ರಾನ್ಸ್ಫಾರ್ಮರ್ಗಳನ್ನು ವಿತರಣೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಸರಿಯಾದಂಥ ದಾಖಲೆಗಳನ್ನು ನಿರ್ವಹಿಸಿರಲಿಲ್ಲ. ಇಲ್ಲಿ ಗ್ರಾಮಾಂತರ ವಿಭಾಗಕ್ಕೆ ಕೊಟ್ಟಂಥ ದಾಖಲೆಗಳು ಜೊತೆಗೆ ಅರ್ಬನ್ ವಿಭಾಗದಲ್ಲಿ ಬಳಸಿರ್ತಕ್ಕಂಥ ಟ್ರಾನ್ಸ್ಫಾರ್ಮರ್ಗಳ ದಾಖಲೆಗಳಲ್ಲಿ ತಪ್ಪು ಮಾಹಿತಿ ಉಲ್ಲೇಖ ಆಗಿತ್ತು. ಆಗ ನಡೆಸಿದಂಥ ಪ್ರಾಥಮಿಕ ತನಿಖೆಯಲ್ಲಿ ಬರೋಬ್ಬರಿ 51 ಕೋಟಿ ರೂಪಾಯಿ ಇಲ್ಲಿ ಅಕ್ರಮ ನಡೆದಿದೆ ಅಂತಕ್ಕಂಥ ಅಂಶ ಇಲ್ಲಿ ಇಂಧನ ಇಲಾಖೆಯ ಲೆಕ್ಕ ಪರಿಶೋಧನಾ ಸಮಿತಿ ಏನಿರುತ್ತೆ ಮೊದಲಿಗೆ ಕೈಗೊಂಡಂಥ ಪರಿಶೀಲನೆಯಲ್ಲಿ ಬೆಳಕಿಗೆ ಬರುತ್ತೆ. ಈ ಸಂಬಂಧಪಟ್ಟಂತೆ ಇಲ್ಲಿ ಉನ್ನತ ತನಿಖೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಒಂದು FIR ಅನ್ನು ಸಹ ದಾಖಲು ಮಾಡಲಾಗುತ್ತೆ. ಇಲ್ಲಿ ಬಹುಕೋಟಿ ಹಗರಣ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಒಂದು ಕೇಸನ್ನು CIDಗೆ ವರ್ಗಾವಣೆ ಮಾಡಿ ತನಿಖೆಯನ್ನು ಮುಂದುವರಿಸಲಾಗಿತ್ತು. ಈಗ ಒಂದು ಹಂತಕ್ಕೆ ತನಿಖೆ ಮುಕ್ತಾಯದ ಹಂತಕ್ಕೆ ಬಂದಿದೆ. ಅದರಲ್ಲಿ 9 ಕಂಪನಿಗಳಲ್ಲಿ ಟೆಂಡರ್ ಕರೆಯಲಾಗುತ್ತೆ. ಅದರಲ್ಲಿ ಒಂದು ಕಂಪನಿಗೆ ಈ ಒಂದು ಗುತ್ತಿಗೆಯನ್ನು ಟ್ರಾನ್ಸ್ಫಾರ್ಮರ್ಗಳನ್ನು ತಯಾರು ಮಾಡೋದಿರ್ಬೋದು, ವಿತರಣೆ ಮಾಡ್ತಕ್ಕಂಥ ಒಂದು ಗುತ್ತಿಗೆಯನ್ನು ನೀಡಲಾಗಿರುತ್ತೆ. ಉಳಿದಂಥ 8 ಗುತ್ತಿಗೆ ಕಂಪನಿಗಳೇನಿದ್ವು ಅವರು ಈ ಕಂಪನಿಯಿಂದ ಉಪಗುತ್ತಿಗೆಯನ್ನು ತೆಗೆದುಕೊಂಡು ಅದಕ್ಕೆ ಬೇಕಾದಂಥ ಟ್ರಾನ್ಸ್ಫಾರ್ಮರ್ಗಳನ್ನು ನೀಡುವಂಥ ಕೆಲಸವನ್ನು ಮಾಡಿರ್ತಾರೆ. ಇಲ್ಲಿ ಬಸವರಾಜ ಮಾಳಿಮಠ್ ಅವರ ಒಂದು ಅಕ್ರಮ ಹೇಗೆ ಬೆಳಕಿಗೆ ಬಂತು ಅನ್ನೋದಾದರೆ, ಟ್ರಾನ್ಸ್ಫಾರ್ಮರ್ಗಳನ್ನು ತಯಾರು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದರ ಒಳಗಡೆ ತುಂಬತಕ್ಕಂಥ ಆಯಿಲ್ ಇರ್ಬೋದು ಅಥವಾ ಶೆಲ್ಗಳಿರ್ಬೋದು, ಇವೆಲ್ಲವನ್ನ ಬೇರೆ ಬೇರೆ ತಪ್ಪು ಲೆಕ್ಕಗಳಾಗಿ ತೋರಿಸ್ತಾ ಇದ್ರು. ಹಾಗಾಗಿ ಈಗ ಲೆಕ್ಕಾಚಾರ 90 ಕೋಟಿ ಅವ್ಯವಹಾರ ಆಗಿದೆ ಅನ್ನೋದು ತಿಳಿದು ಬಂದಿದೆ. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಜೊತೆಗೆ ಗುತ್ತಿಗೆದಾರ ವಿರುದ್ಧ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಅಡಿಯಲ್ಲಿ ಕೇಸ್ ದಾಖಲು ಮಾಡಿಕೊಂಡಿರ್ತಕ್ಕಂಥ CID ತನಿಖೆಯನ್ನು ಮುಂದುವರಿಸಿದೆ. ಇದರ ಮೊತ್ತವೂ ಸಹ ಜಾಸ್ತಿ ಆಗುತ್ತೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗಿದೆ. ವಿದ್ಯಾ, ಓಕೆ, ಧನ್ಯವಾದ ಮಂಜುನಾಥ್ ಡೀಟೇಲ್ಸ್ಗೆ. ಸೊ ಈಗ ಕಳಪೆ ಈ ಟ್ರಾನ್ಸ್ಫಾರ್ಮರ್ಗಳನ್ನ ಪೂರೈಕೆ ಮಾಡ್ತಾ ಇದ್ರು ಅನ್ನೋ ಹಿನ್ನೆಲೆಯಲ್ಲಿ ತನಿಖೆ ನಡೀತಾ ಇದೆ. ಕಾದ್ ನೋಡೋಣ ಎಲ್ಲಿ ತನಕ ಏನೇನು ಅಪ್ಡೇಟ್ ಸಿಗುತ್ತೆ ಮುಂದಿನ ದಿನಗಳಲ್ಲಿ ಅಂತ.